ಎ ಮಂಜು ಅವರು ಹೋಗ್ತಾ ಇದ್ರೆ ಬಿಜೆಪಿ ನಾಯಕರು ಜೆಡಿಎಸ್ಗೆ ಹೋಗ್ತಾ ಇದ್ದಾರೆ. ಹಾಸನ ಬಿಜೆಪಿ ನಗರಸಭೆ ಸದಸ್ಯ ಜೆಡಿಎಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಹಾಸನ ಬಿಜೆಪಿ ನಗರಸಭೆ ಸದಸ್ಯ ಕುಳ್ಳ ಮಂಜು ಬಿಜೆಪಿಯಿಂದ ಈಗ ಜೆಡಿಎಸ್ಗೆ ಸೇರ್ಕೊಳ್ತಾ ಇರುವಂತದ್ದು. ಯಾಕೆಂದ್ರೆ ಹಾಸನದಲ್ಲಿ ಈಗ ಬಿಜೆಪಿಗೆ ಎ ಮಂಜು ಅವರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ ಕೂಡ ಅಲ್ಲಿ ಆಪರೇಷನ್ ಅನ್ನ ಮಾಡ್ತಾ ಇದೆ. ಬಿಜೆಪಿ ನಗರಸಭೆ ಸದಸ್ಯ ಈಗ ಜೆಡಿಎಸ್ ನ ಪಾಲಾಗ್ತಾ ಇರುವಂತದ್ದು. ಜೆಡಿಎಸ್ಗೆ ಸೇರ್ಕೊಳ್ತಾ ಇದ್ದಾರೆ. ಬಿಜೆಪಿ ಸದಸ್ಯ ಕುಳ್ಳ ಮಂಜು ಜೆಡಿಎಸ್ಗೆ ಸೇರ್ಪಡೆಗೊಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಸಮ್ಮುಖದಲ್ಲಿ ಜೆಡಿಎಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಸಮ್ಮುಖದಲ್ಲಿ ಜೆಡಿಎಸ್ಗೆ ಸೇರ್ಪಡೆಯಾಗಿರುವಂತದ್ದು. ಕುಳ್ಳ ಮಂಜು ಮನೆಗೆ ಭೇಟಿಯನ್ನ ನೀಡಿದ್ರು ಪ್ರಜ್ವಲ್ ರೇವಣ್ಣ. ಈ ಒಂದು ಸಂದರ್ಭದಲ್ಲಿ ಅವರು ಬಿಜೆಪಿಯಿಂದ ಜೆಡಿಎಸ್ಗೆ ಸೇರ್ಪಡೆಗೊಳ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಇಲ್ಲಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಸೇರ್ಪಡೆಗೊಳ್ತಾ ಇದ್ದಾರೆ ಎ ಮಂಜು ಅವರು. ಸೊ ಹೀಗಾಗಿ ಸಾಕಷ್ಟು ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಹಾಸನದಲ್ಲಿ ಆಗ್ತಾ ಇದೆ. ಪಕ್ಷಾಂತರ ಪರ್ವ ಶುರುವಾಗಿದೆ ಹಾಸನದಲ್ಲಿ. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಒಂದ್ ಕಡೆ ಬಿಜೆಪಿ ಸ್ಟ್ರಾಂಗ್ ಆಗ್ತಾ ಇದ್ರೆ, ಮತ್ತು ಒಂದ್ ಕಡೆ ಬಿಜೆಪಿಯಲ್ಲಿದ್ದಂತ ನಾಯಕರನ್ನ ಜೆಡಿಎಸ್ಗೆ ಸೆಳೆದುಕೊಳ್ಳುವ ನಿಟ್ಟಿನಲ್ಲಿ ಜೆಡಿಎಸ್ ಕೂಡ ಆಪರೇಷನ್ ಅನ್ನ ಮಾಡ್ತಾ ಇದೆ. ಸೊ ಹೀಗಾಗಿ ಬಿಜೆಪಿಯ ನಗರಸಭೆ ಸದಸ್ಯ ಆಗಿದ್ದಂತವರು ಈಗ ಜೆಡಿಎಸ್ಗೆ ಸೇರ್ಪಡೆಗೊಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಆ ನಗರಸಭೆ ಸದಸ್ಯನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅವರು ಜೆಡಿಎಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಈ ಒಂದು ಬೆಳವಣಿಗೆಯಿಂದ ಜೆಡಿಎಸ್ಗೆ ಹಾಸನ ನಗರದಲ್ಲಿ ಸ್ವಲ್ಪ ಮಟ್ಟಿಗೆ ಮತ್ತಷ್ಟು ಶಕ್ತಿ ತುಂಬುದಂತ ಆಗ್ತಾ ಇದೆ. ಯಾಕೆಂದ್ರೆ ಬಿಜೆಪಿಯ ನಗರಸಭೆ ಸದಸ್ಯರಾಗಿದ್ದಾರೆ ಕುಳ್ಳ ಮಂಜು. ಈಗ ಅವರು ಜೆಡಿಎಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಪಕ್ಷ ಗಟ್ಟಿ ಮಾಡಬೇಕಾಗಿದೆ. ಇವತ್ತು ಎಲ್ಲ ವಿಚಾರ ವಿಚಾರ ನಾವು ಪ್ರಸ್ತಾಪ ಮಾಡಬೇಕು. ಇದು ನನ್ನ ಗೌರವಕ್ಕಿಂತ ನನ್ನ ಒಂದು ಗೆಲುವಿಗಿಂತ ಯಾಕಂದ್ರೆ ಇವತ್ತು ಅವರು 50-55 ವರ್ಷ ರಾಜಕಾರಣ ಮಾಡಿರೋ ನಮ್ಮ ದೇವೇಗೌಡರು ಸಾಹೇಬರು ಅವ್ರು ಮಾಡಿರೋ ಕೊಡುಗೆಗಳು ಇರ್ಬೋದು, ಅವ್ರು ಮಾಡಿರೋ ಕೆಲಸಗಳು ಇರ್ಬೋದು ಹಾಸನ ತಾಲೂಕಿಗೆ ಇಲ್ಲ ಹಾಸನ ಜಿಲ್ಲೆಗೆ, ಅದಕ್ಕೆ ಯಾರು ಸಾಧ್ಯ ಇಲ್ಲ, ಯಾರು ಮೀರ್ಸಕ್ ಹೋಗಲ್ಲ. ಇವತ್ತು ಅವ್ರದೇ ಆದಂತ ಒಂದು ಪಡೆ ಇದೆ, ಅವ್ರದೇ ಆದಂತ ಒಂದು ಶಕ್ತಿ ಇದೆ. ಇವತ್ತು ಯಾರೋ ಸುಮ್ನೆ ಒಂದ್ 4 ಜನ ಸುಮ್ನೆ ಏನಾದ್ರು ಕೆಟ್ಟ ಕೆಲಸ ಮಾತಾಡೋದು, ಅವ್ರಿಗೆ ಅಗೌರವ ತರುವಂತ ವಿಚಾರಗಳನ್ನ ಯಾರು ಒಪ್ಪದೇ ಇರೋ ವಿಚಾರ. ಇವತ್ತು ಹಾಸನ ತಾಲೂಕವರು ದುಃಖವಾಗಿದ್ದಾರೆ. ಯಾಕಂದ್ರೆ ಇಂಥ ಮಾತು ಅನ್ಸ್ಕೊಂಡ್ವಲ್ಲ ಅನ್ನೋ ಒಂದು ಭಾವನೆಯಲ್ಲಿದ್ದಾರೆ. ಇವತ್ತು ದೇವೇಗೌಡರು ಮಾತಾಡಿದ್ರು ನಮ್ಗೆ ಮಾತಾಡಿದ್ರು ಅನ್ನೋ ಭಾವನೆ ಇರುತ್ತೆ. ನನಗೆ ಅರ್ಥ ಇರುತ್ತೆ. ಅದನ್ನೆಲ್ಲ ನಾವು ಬದಿಗಿಟ್ಟು ಅವನ್ನೆಲ್ಲ ನಾವು ಅದನ್ನ ಗಮನ ಇಟ್ಕೊಳ್ಳೋಣ, ಮನ್ಸಲ್ಲಿ ಇಟ್ಕೊಳ್ಳೋಣ. ನಾವ್ ಯಾರು ಏನು ಅದಕ್ಕೆ ನೋಡ್ತಾ ಇದೀವಿ. ಪ್ರಜ್ವಲ್ ರೇವಣ್ಣ ಹಾಸನದ ಜೆಡಿಎಸ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಬಿಜೆಪಿ ನಗರಸಭೆ ಸದಸ್ಯನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡ್ತಾ ಇದ್ರು ಅಂತ. ಇಲ್ಲಿ ಪ್ರಮುಖವಾಗಿ ನೀವು ಜೆಡಿಎಸ್ಗೆ ಬನ್ನಿ, ಯಾವುದೇ ರೀತಿಯಾದಂತಹ ಅನ್ಯಾಯ ಆಗೋದಿಲ್ಲ. ಮತ್ತು ಒಂದ್ ಕಡೆ ಮೋಸ್ಟ್ ಪ್ರಾಬಬ್ಲಿ ಪ್ರೀತಮ್ ಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ಮಾತನಾಡ್ತಾ ಇದ್ರು. ದೇವೇಗೌಡರಿಗೆ ಅವಮಾನ ಆಗುವ ರೀತಿಯಲ್ಲಿ ಕೆಲವರು ಮಾತನಾಡಿದ್ದಾರೆ. ಅದಕ್ಕೆ ತಕ್ಕ ಪಾಠವನ್ನ ಕೂಡ ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ. ಅದೇ ತರ ಹಾಕಬೇಕು. ಕುಮೆ ಮಾಜಿ ಲೋಕಸಭಾ ಸದಸ್ಯರಾದ